ಈಗ ನೀವು ಚೆಸ್ ಕಲಿಯುವ ಹಂತದಲ್ಲಿ ಏನೆಲ್ಲ ಸ್ಟ್ರಗಲ್ಸ್ಗಳು ಇತ್ತು ನಿಮ್ಮ ಲೈಫ್ನಲ್ಲಿ? ಸೊ ಹಾಗಾಗಿ ನಮಗೆ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವ ಟೂರ್ನಮೆಂಟ್ಸಿಗೆ ಹೋಗಬೇಕು ಇದು ಯಾವುದೇ ರೀತಿ ಒಂದು ಐಡಿಯಾ ಇರಲಿಲ್ಲ. ಎಲ್ಲ ನಾನು ಟ್ರಯಲ್ ಆ್ಯಂಡ್ ಎರರಲ್ಲಿ ಕಲ್ತಿದ್ದು. ಸೊ ಡೈರೆಕ್ಷನ್ ಕೊರತೆ ಇದ್ದಿದ್ದ ರೀಸನ್ನಿಂದ ನನಗೆ ತುಂಬ ಈಸಿಯಾಗಿ ಮುನ್ನುಗ್ಗಕ್ಕಾಗಲಿಲ್ಲ. ಸೊ ಯೂಶ್ವಲಿ ನೀವು ಒಂದೊಂದು ಟೂರ್ನಮೆಂಟ್ ಆಡಿದ್ರು ನಿಮಗೆ ಎಕ್ಸ್ಪೆನ್ಸ್, ಟ್ರಾವೆಲ್, ಅಕಮಡೇಷನ್, ಫುಡ್ ಇದರೆಲ್ಲರದ್ದು ಎಕ್ಸ್ಪೆನ್ಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದ ರೀಸನಲ್ಲಿ ನನಗೆ ಅವಾಗ ತುಂಬ ಒಳ್ಳೊಳ್ಳೆ ಟೂರ್ನಮೆಂಟ್ ಆಡೋಕ್ಕೆ ಅವಾಗ ಅಷ್ಟಾಗಲಿಲ್ಲ. ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಎಷ್ಟು ಆಡೋಕ್ಕಾಗ್ಸುತ್ತೋ ಅಷ್ಟು ಮಾಡಿದ್ರು. ಯಾಕೆಂತಂದರೆ ಬಹುಶಃ ಕ್ರಿಕೆಟಿಗೋ ಅಥವಾ ಬೇರೆ ಬೇರೆ ಕ್ರೀಡೆಗಳಿಗೆ ಕೊಟ್ಟಷ್ಟು ಮಹತ್ವವನ್ನು ನಾವು ಚೆಸ್ಸಿಗೆ ಕೊಡ್ತಾ ಇಲ್ವೇನೋ ಅಂತ ಅನಿಸ್ತಿತ್ತು. ಅವ್ರಿಗೆ ಅದೇ ರೀತಿ ಸ್ಪಾನ್ಸರ್ಶಿಪ್ ಇರ್ಬೋದು, ಪ್ರೈವೇಟ್ ಸ್ಪಾನ್ಸರ್ಶಿಪ್ಪು ಇರ್ಬೋದು, ಅಥವಾ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟು ಇರ್ಬೋದು. ನಾನು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿತ್ತು. ಫಸ್ಟು ಇಂಟರ್ನ್ಯಾಷನಲ್ ಮಾಸ್ಟರ್ ಆಗ್ತಾರೆ, ಆಮೇಲೆ ಗ್ರ್ಯಾಂಡ್ ಮಾಸ್ಟರ್. ಅದ್ರ ಹೈಯೆಸ್ಟ್ ಇರೋದು ಅಂದರೆ ವರ್ಲ್ಡ್ ಚಾಂಪಿಯನ್. ನಿಮಗೆ ಯಾವ ಪೊಸಿಷನ್ಸಿಗೆ ಎಷ್ಟು ಬೇಕು ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಂದು ಪೊಸಿಷನ್ಗೆ ನೀವು ಒಂದು ಕರೆಕ್ಟ್ ಮೂವ್ ಇಟ್ಟರು ಸಾಕು. ನಿಮ್ಮ ಆಂಬಿಷನ್ ಏನು? ಇನ್ನು ಚೆಸ್ನಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಯಾವ್ದಾದ್ರು ಅಧೂರಿ ಕಾಮ್ ಅಂತ ಹೇಳ್ತೇವಲ್ಲ, ಅದು ಯಾವ್ದಾದ್ರು ಉಳ್ಕೊಂಡಿದ್ದು? ಈಗ ನೀವು ಚೆಸ್ ಕಲಿಯುವ ಹಂತದಲ್ಲಿ ಏನೆಲ್ಲ ಸ್ಟ್ರಗಲ್ಸ್ಗಳು ಇತ್ತು ನಿಮ್ಮ ಲೈಫ್ನಲ್ಲಿ? ನಾನು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ನಾ ಹೇಳಿದ್ನಲ್ಲ, ಶಿವಮೊಗ್ಗದಲ್ಲಿ ಹುಟ್ಟು ಬೆಳೆದಿದ್ದು. ಸೊ ಅಲ್ಲಿ ನಳಂದ ಅಕಾಡೆಮಿ ಅಂತ ಇತ್ತು. ನನ್ನ ಫಸ್ಟ್ ಕೋಚ್ ಶ್ರೀಕೃಷ್ಣ ಉಡುಪ ಅಂತ ಇದ್ದರು. ಅವ್ರಿಗೆ ತಿಳಿದ ಮಟ್ಟಿಗೆ ನನಗೆ ಗೈಡ್ ಮಾಡಿದ್ರು. ಬಟ್ ಅದಾದಮೇಲೆ ನಮ್ಮ ಸ್ಟೇಟಲ್ಲೇ ನೀವು ನೋಡಿದ್ರೆ ಯಾವುದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ಸ್ ಇರಲಿಲ್ಲ ಆವಾಗ. ಇಡೀ ಕರ್ನಾಟಕದಲ್ಲಿ ಒಬ್ಬ ಗ್ರ್ಯಾಂಡ್ ಮಾಸ್ಟ್ರು ಇರಲಿಲ್ಲ. ಪಕ್ಕದ ತಮಿಳ್ನಾಡು ನೀವು ನೋಡಿದ್ರೆ ಆಲ್ರೆಡಿ ಒಂದು 10 ಜನ ಗ್ರ್ಯಾಂಡ್ ಮಾಸ್ಟ್ರು ಇದ್ದರು. ಸೊ ಗ್ರ್ಯಾಂಡ್ ಮಾಸ್ಟರ್ ಇದ್ದಂಗೂ ನಿಮಗೆ ಎಕೋ ಸಿಸ್ಟಮ್ ಬೆಳೆಯುತ್ತೆ. ಸೊ ನಮ್ಮ ಸ್ಟೇಟಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವ ಟೂರ್ನಮೆಂಟ್ಸಿಗೆ ಹೋಗಬೇಕು ಇದು ಯಾವುದೇ ರೀತಿ ಒಂದು ಐಡಿಯಾ ಇರಲಿಲ್ಲ. ಎಲ್ಲ ನಾನು ಟ್ರಯಲ್ ಆ್ಯಂಡ್ ಎರರಲ್ಲಿ ಕಲ್ತಿದ್ದು. ಎಲ್ಲೋ ಒಂದು ಟೂರ್ನಮೆಂಟ್ ಆಡ್ತೀವಿ, ಅಲ್ಲಿ ಇನ್ಯಾರೋ ಒಬ್ರು ಮಾಡೋದು ನೋಡ್ತೀವಿ, ಅದು ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಟ್ರಯಲ್ ಆ್ಯಂಡ್ ಎರರ್. ಏನೋ ದೇವ್ರ ದಯೆ ಮಾಡಿದ ಕೆಲವೊಂದು ಡಿಸಿಷನ್ಸ್ ಕರೆಕ್ಟ್ ಇತ್ತು. ಸೊ ಹಾಗಾಗಿ ಒಂದು ಹಂತಕ್ಕೆ ತಲುಪೋ ಲೆವೆಲ್ಗೆ ನನಗಾಯಿತು. ಸೊ ಮೇಜರ್ ಸ್ಟ್ರಗಲ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಆ ಚೆಸ್ ಎನ್ವಿರಾನ್ಮೆಂಟ್ ಇರಲಿಲ್ಲ. ಸೊ ಡೈರೆಕ್ಷನ್ ಕೊರತೆ ಇದ್ದಿದ್ದ ರೀಸನ್ನಿಂದ ನನಗೆ ತುಂಬ ಈಸಿಯಾಗಿ ಮುನ್ನುಗ್ಗಕ್ಕಾಗಲಿಲ್ಲ. ಅದು ಒಂದು. ಇನ್ನೊಂದು ಫೈನಾನ್ಷಿಯಲಿನೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು. ಸೊ ಹಾಗಾಗಿ ಚೆಸ್ ನಾವು ನೋಡೋಕ್ಕೆ ಮಾತ್ರ ಒಂದು ಬೋರ್ಡು, ಕಾಯಿನ್ಸ್ ಅಂತ ಇರುತ್ತೆ. ಬಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಅಷ್ಟೇ ಬೇಕು. ನಿಮಗೊಬ್ಬ ಗ್ರ್ಯಾಂಡ್ ಮಾಸ್ಟರ್ ಕೋಚಿಂಗ್ ಆದರೆ ನಿಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ. ಇಲ್ಲ ನೀವು ಟೂರ್ನಮೆಂಟ್ ಆಡಬೇಕು ಅಂದರೆ ನೀವು ನಿಮ್ಮ ಪೇರೆಂಟ್ಸ್ ನಿಮಗೆ ಕರ್ಕೊಂಡು ಹೋಗೋದಿದ್ರೆ ನಿಮಗೆ ಟ್ರೈನ್ ಚಾರ್ಜ್ ಇರ್ಬೋದು ಅಥವಾ ಫ್ಲೈಟ್ ಚಾರ್ಜ್ ಇರ್ಬೋದು. ಅಲ್ಲಿ ಹೋಗಿ ನೀವು ಯೂಶ್ವಲಿ ಒಂದು ವಾರ ಇಲ್ಲ 10 ಡೇಸ್ ಉಳಿಬೇಕು. ಸೊ ನಿಮಗೆ ಎಕ್ಸ್ಪೆನ್ಸು, ಫುಡ್ಡಿಂದ ಎಕ್ಸ್ಪೆನ್ಸು. ಸೊ ಯೂಶ್ವಲಿ ನೀವು ಒಂದೊಂದು ಟೂರ್ನಮೆಂಟ್ ಆಡಿದ್ರು ನಿಮಗೆ ಎಕ್ಸ್ಪೆನ್ಸ್, ಟ್ರಾವೆಲ್, ಅಕಮಡೇಷನ್, ಫುಡ್ ಇದರೆಲ್ಲರದ್ದು ಎಕ್ಸ್ಪೆನ್ಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದ ರೀಸನಲ್ಲಿ ನನಗೆ ಅವಾಗ ತುಂಬ ಒಳ್ಳೊಳ್ಳೆ ಟೂರ್ನಮೆಂಟ್ ಆಡೋಕ್ಕೆ ಅವಾಗ ಅಷ್ಟಾಗಲಿಲ್ಲ. ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಎಷ್ಟು ಆಡೋಕ್ಕಾಗ್ಸುತ್ತೋ ಅಷ್ಟು ಮಾಡಿದ್ರು. ಆಮೇಲೆ ನಾನೊಂದು ಲೆವೆಲ್ಲಿಗೆ ಬಂದಮೇಲೆ ಟೂರ್ನಮೆಂಟ್ ನಾನು ಏನು ಗೆಲ್ತಿದ್ದೆ ಆ ಪ್ರೈಸ್ ಮನಿಯಿಂದ ನೆಕ್ಸ್ಟ್ ಟೂರ್ನಮೆಂಟ್ ನಾನು ಚೂಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೆ. ಸೊ ಈ ಥರ ಸ್ಟ್ರಗಲ್ಸು. ಅದು ಬಿಟ್ಟರೆ ಬೇರೆ ಏನು ನಿಮ್ಗೇನು ಅನಿಸುತ್ತೆ? ಈಗ ತಮಿಳ್ನಾಡಿನ ಪ್ಲೇಯರ್ಸ್ ನೋಡಿದರೆ ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ, ಆದರೆ ಕರ್ನಾಟಕದಲ್ಲಿ ಆ ಮಟ್ಟಿಗಿನ ಒಂದು ಬೆಂಬಲ ಇಲ್ಲ ಅಂತ ಕಾಣ್ತದೆ. ಬಹುಶಃ ಭಾರತದಲ್ಲೇ ಇವತ್ತಿನ ಅನೇಕ ಪ್ಲೇಯರ್ಗಳನ್ನು ಬಿಟ್ಟರೆ, ಈಗ ನಾವು ಮೇಲಿನ ಹಂತದಲ್ಲಿ ಕಾಣ್ತಾ ಇರ್ತಕ್ಕಂಥ ಪ್ಲೇಯರ್ಗಳನ್ನು ಬಿಟ್ಟರೆ, ನಾವೆಲ್ಲ ಆಡ್ತಾ ಇದ್ದವಾಗ ವಿಷಯಾನಂದ್ ಒಬ್ಬರದ್ದೇ ಹೆಸರು ಕೇಳಿ ಬರ್ತಾ ಇದ್ದದ್ದು. ಆ ನಂತರದಲ್ಲಿ ನಮಗೆ ಕೇಳಿ ಬಂದದ್ದು ಕೆಲವು ಹೆಸರುಗಳು. ಯಾಕೆಂತಂದರೆ ಬಹುಶಃ ಕ್ರಿಕೆಟಿಗೋ ಅಥವಾ ಬೇರೆ ಬೇರೆ ಕ್ರೀಡೆಗಳಿಗೆ ಕೊಟ್ಟಷ್ಟು ಮಹತ್ವವನ್ನು ನಾವು ಚೆಸ್ಸಿಗೆ ಕೊಡ್ತಾ ಇಲ್ವೇನೋ ಅಂತ ಅನಿಸ್ತಿತ್ತು. ಈಗ ನೋಡಿದರೆ ಟಾಟಾ ಸ್ಟೀಲ್ ಅಂತವರು ಅಥವಾ ಬೇರೆ ಬೇರೆಯವರು ಸ್ಪಾನ್ಸರ್ ಮಾಡಲಿಕ್ಕೆ ತಯಾರಾಗುತ್ತಾ ಇದ್ದಾರೆ ಚೆಸ್ಸಿಗಾಗಿ. ಹಾಗಾದರೆ ಒಂದು ಪಲ್ಲಟವನ್ನೇ ನಾವು ಗಮನಿಸ್ಕೊಂಡು ಬಂದಿದ್ದೇವೆ ಅಲ್ಲಿಂದ ಇಲ್ಲಿಯವರೆಗೆ.
ಇಷ್ಟೆಲ್ಲ ಬದಲಾವಣೆಗಳಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ಗಮನಿಸ್ಕೊಂಡ್ರೆ ಒಂದಷ್ಟು ಬೇಕಾದಂಥ ಸಪೋರ್ಟ್ ಸಿಗ್ತಾ ಇಲ್ವೇನೋ, ಇನ್ನೊಂದಷ್ಟು ಬೇಕಾಗಿತ್ತು ನಮ್ಮ ಕಡೆಯಿಂದ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಈಗ ಸರ್ಕಾರ ಯಾವ ರೀತಿಯಲ್ಲಿ ಅದಕ್ಕೆ ಹೆಲ್ಪ್ ಮಾಡ್ಬೋದು? ಸೊ ನೀವು ತಮಿಳ್ನಾಡು ಮತ್ತೆ ಕರ್ನಾಟಕಕ್ಕೆ ಹೋಲಿಸಿದ್ರೆ, ತಮಿಳ್ನಾಡಲ್ಲಿ ಆಲ್ರೆಡಿ 20ಕ್ಕಿಂತನೂ ಜಾಸ್ತಿ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕಿರೋದು 4 ಗ್ರ್ಯಾಂಡ್ ಮಾಸ್ಟರ್, ಪ್ಲಸ್ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ನೀವು ಅದನ್ನ ಹೋಲಿಸಿದ್ರೆ ತಮಿಳ್ನಾಡಲ್ಲಿ ಆಲ್ರೆಡಿ ಒಂದು 50ಕ್ಕಿಂತನೂ ಜಾಸ್ತಿ ಇದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ 10ಕ್ಕಿಂತನೂ ಕಮ್ಮಿ ಇದ್ದಾರೆ. ಸೊ ಟೈಟಲ್ ಪ್ಲೇಯರ್ಸ್ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಆಲ್ಮೋಸ್ಟ್ ನಮಗಿಂತನೂ ಅವ್ರ ಒಂದು 5 ಪಟ್ಟು ಜಾಸ್ತಿ ಇದ್ದಾರೆ ತಮಿಳ್ನಾಡಲ್ಲಿ. ಕಾರಣ ಇಷ್ಟೇ, ಅವ್ರದ್ದು ಚೆಸ್ ಪ್ಲೇಯರ್ಸ್ ಬೆಳೆಯೋ ಟೈಮಲ್ಲಿ ಅವ್ರಿಗೆ ಅದೇ ರೀತಿ ಸ್ಪಾನ್ಸರ್ಶಿಪ್ ಇರ್ಬೋದು, ಪ್ರೈವೇಟ್ ಸ್ಪಾನ್ಸರ್ಶಿಪ್ ಇರ್ಬೋದು, ಅಥವಾ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟು ಇರ್ಬೋದು. ನಾನು ನೋಡಿದ ಮಟ್ಟಿಗೆ ತುಂಬಾ ಚೆನ್ನಾಗಿತ್ತು. ನಮ್ಮ ಸ್ಟೇಟ್ ಮಾಡಿಲ್ಲ ಅಂತ ಇಲ್ಲ, ಡೆಫಿನೆಟ್ಲಿ ಮಾಡಿದ್ದಾರೆ, ಬಟ್ ಇನ್ನೂ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಮುಂಚೆ ಸ್ಟೇಟ್ ಗೌರ್ಮೆಂಟ್ ಇಂದ ನೀವು ಚೆಸ್ ಒಂದು ಲೆವೆಲಿಗೆ ಬಂದು ನೀವು ಫಾರಿನ್ ಹೋದ್ರೆ ನಮ್ಮ ಟೂರ್ನಮೆಂಟ್ ಟ್ರಾವೆಲ್ ಎಕ್ಸ್ಪೆನ್ಸ್ ಕೊಡ್ತಾ ಇದ್ರು. ಸೊ ಅದು ನನಗೆ ಒಂದು ಟೈಮಲ್ಲಿ ಹೆಲ್ಪ್ ಆಯ್ತು. ಬಟ್ ಆಮೇಲೆ ಆ ಸ್ಕೀಮ್ ಸ್ಟಾಪ್ ಮಾಡಿದ್ರು. ಆಮೇಲೆ ಚೆಸ್ ಮುಂಚೆ ನಮ್ಮ ಇದ್ರೊಳಗೆ ಏಕಲವ್ಯ ಇದ್ರೊಳಗೆ ಇರ್ತಿತ್ತು, ಆಮೇಲೆ ಅದನ್ನ ಗ್ರಾಮೀಣ ಕ್ರೀಡೆ ಅಂತ ಮಾಡ್ಬಿಟ್ರು. ಸೊ ಇದು ನಮ್ಮ ಸ್ಟೇಟ್ ಅಲ್ಲಿ ಕೆಲವೊಂದು ಮಾಡಿದ್ದು ಬ್ಯಾಡ್ ಡಿಸಿಷನ್ಸ್ಗಳು ಅಂತ ನನಗನ್ಸೋದು. ಸೊ ಆ ಚೆಸ್ಸಿಗೆ ಏನ್ ಆ ಪ್ರಾಮುಖ್ಯತೆ ಕರೆಕ್ಟ್ ಟೈಮಲ್ಲಿ ಸಿಕ್ತಿತ್ತೋ, ಆ ಸ್ಕೀಮ್ ಕಂಟಿನ್ಯೂ ಆಗದೆ ಇದ್ದಿದ್ಕೆ ಅಥವಾ ರೆಕಗ್ನೇಷನ್ ಕಂಟಿನ್ಯೂ ಆಗದೆ ಇದ್ದಿದ್ಕೆ ಆ ಒಂದು ಅಲೆ ಏನ್ ಬಂತು, ಚೆಸ್ ಪ್ಲೇಯರ್ಸು ಅಥವಾ ಈ ಸೂಪರ್ ಸ್ಟಾರ್ಸ್ಗಳ ತರ ಹೇಗೆ ಉಟ್ಕೊಂಡ್ರು, ನಮ್ಮ ಸ್ಟೇಟ್ ಅಲ್ಲಿ ಇದು ಬರ್ಲಿಲ್ಲ. ಯಾಕೆಂದ್ರೆ ಈ ಸಪೋರ್ಟ್ಗಳು ಕಮ್ಮಿ ಆಯ್ತು. ಮತ್ತೆ ಗೌರ್ಮೆಂಟ್ ಮುಂಚೆ ಏನೊಂದು ಹೆಲ್ಪ್ ಮಾಡ್ತಿದ್ರು, ಈ ತರ ಸ್ಕೀಮ್ಗಳಿರ್ಬೋದು, ಒಬ್ಬ ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ಫಂಡಿಂಗ್ ಮಾಡ್ಬೋದು, ಅಥವಾ ಯಾವ ಪ್ಲೇಯರ್ ಅಚೀವ್ ಮಾಡಿದ್ದಾರೆ ಅವ್ರಿಗೆ ಫೈನಾನ್ಷಿಯಲಿ ಯಾವ್ದಾದ್ರು ಬ್ಯಾಕಿಂಗ್ ಕೊಟ್ರೆ ಮತ್ತೆ ನಮ್ಮ ಸ್ಟೇಟಲ್ಲೂ ಚೆಸ್ ಪ್ಲೇಯರ್ಸ್ ಇನ್ನೂ ಬೆಳೀತಾರೆ ಅಂತ ನನ್ನ ಒಪಿನಿಯನ್. ನೀವು ಆಡಿದಂಥ ಅತ್ಯಂತ ಶ್ರೇಷ್ಠ ಪ್ಲೇಯರ್ ಯಾರು? ನಾನು ಆನ್ಲೈನಲ್ಲಿ ಇವಾಗ ನಿಮಗೆ 2 ಆಪ್ಷನ್ ಉಂಟು, ಆನ್ಲೈನು ಇದೆ, ಆಫ್ಲೈನು ಇದೆ. ಆನ್ಲೈನಲ್ಲಿ ನಾನು ಆಡಿದ್ದ ಪ್ಲೇಯರ್ ಅಂದ್ರೆ ಅನೀಶ್ ಗಿರಿ ಅಂತ, ಅವ್ನು ವರ್ಲ್ಡ್ ಟಾಪ್ 10 ಅಲ್ಲಿ ಇದ್ದಾನೆ. ಆಫ್ಲೈನ್ ಓವರ್ ದ ಬೋರ್ಡ್ ನಾನು ಆಡಿರೋದ್ರಲ್ಲಿ ಅಂದ್ರೆ ಪ್ರಜ್ಞಾನಂದನ್ ಜೊತೆ ಆಡೀನಿ, ಬಟ್ ಅವನು ಅವಾಗ ತುಂಬಾ ಸಣ್ಣವನು. ಟಾಪ್ ಲೆವೆಲ್ ಅಲ್ಲಿ ಪ್ಲೇಯರ್ಸ್ ಅಂದ್ರೆ ಕೆಲವರು ವರ್ಲ್ಡ್ ಟಾಪ್ 10 ಅಲ್ಲಿ ಇದ್ರು. ಲೀ ಚಾವೋ ಅಂತ ಒಬ್ಬ ಚೈನೀಸ್ ಪ್ಲೇಯರ್ ಇದ್ದ. ಆಮೇಲೆ ಇನ್ನೊಬ್ಬ ಯುಕ್ರೇನಿಯನ್ ಪ್ಲೇಯರ್ ಜೊತೆ ಆಡೀನಿ, ಅವನ ಹೆಸರು ನನಗೀಗ ಅಷ್ಟು ಕ್ಲಿಯರ್ ಇಲ್ಲ. ಅವನು ವರ್ಲ್ಡ್ ಟಾಪ್ 20 ಅಲ್ಲಿ ಇದ್ದ. ಸೊ ಈ ತರ ಕೆಲವರು. ಬಟ್ ಇಂಡಿಯಾದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ ಜೊತೆ, ವಿಶ್ವನಾಥ್ ಆನಂದ್ ಜೊತೆ ಆಡಿಲ್ಲ, ಬಿಟ್ರೆ ಆಲ್ಮೋಸ್ಟ್ ಎಲ್ಲರ ಜೊತೆ ನೋಡಿ. ಅಲ್ಲ, ಎಲ್ಲದಕ್ಕೂ ಅದೃಷ್ಟ ಬೇಕು ಬಿಡಿ, ಮುಂದಿನ ದಿವಸಗಳಲ್ಲಿ ಅದು ಬರಬಹುದು. ಮತ್ತೆ ಈಗಾಗಲೇ ಒಲಿಂಪಿಯಾಡ್ ಟೀಮಿಗೆ ನೀವು ಸೇರಿದ್ರಿಂದ ನಿಮ್ಮ ಹೆಸರಂತೂ ಭಾರತದಲ್ಲೆಡೆ ಪ್ರಖ್ಯಾತವಾಗಿದೆ. ಮುಂದಿನ ದಿವಸಗಳಲ್ಲಿ ಸಿಕ್ಕರೂ ಸಿಗಬಹುದು, ಅದೇನು ದೊಡ್ಡ ವಿಶೇಷ ಏನಲ್ಲ ನಿಮಗೆ. ಇನ್ನೊಂದು ಮುಖ್ಯ ವಿಚಾರ, ನಿಮಗೆ ಬಹಳ ಬೇಸರ ತರಿಸಿದಂಥ ಗೇಮು ಹಾಗೂ ಬಹಳ ಸಂತೋಷ ತರಿಸಿದಂಥ ಗೇಮ್? ಬೇಸರ ತರಿಸಿದ ಗೇಮ್ ಅಂದ್ರೆ ಆಕ್ಚುಲಿ 2 ಒಂದೇ ಟೂರ್ನಮೆಂಟ್ ಅಲ್ಲೇ ಆಯ್ತು. ಸೊ ನಾನು ಈಗ ಹೇಳ್ತೀನಲ್ಲ, ಗ್ರ್ಯಾಂಡ್ ಮಾಸ್ಟರ್ ಟೈಟಲ್. ಸೊ ನಮ್ಮ ಚೆಸ್ ಪ್ಲೇಯರ್ಸ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಫಸ್ಟ್ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗ್ತಾರೆ, ಆಮೇಲೆ ಗ್ರ್ಯಾಂಡ್ ಮಾಸ್ಟರ್. ಅದ್ರ ಹೈಯೆಸ್ಟ್ ಇರೋದು ಅಂದ್ರೆ ವರ್ಲ್ಡ್ ಚಾಂಪಿಯನ್. ಸೊ ನನಗೆ ಚಿಕ್ಕದ್ರಿಂದನೂ ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಆಡ್ತಾ ಗೊತ್ತಾಯ್ತು ವರ್ಲ್ಡ್ ಚಾಂಪಿಯನ್ ಲೆವೆಲ್ಗೆ ಹೋಗೋದು ತುಂಬಾ ಕಷ್ಟ ಉಂಟು. ಯಾಕಂದ್ರೆ ಅದಕ್ಕೆ ನಿಮಗೆ ರೈಟ್ ಸಪೋರ್ಟ್ ಬೇಕು, ರೈಟ್ ಟ್ರೈನಿಂಗ್ ಬೇಕು. ಅಷ್ಟು ಅಫೋರ್ಡ್ ಮಾಡೋ ಮಟ್ಟಿಯಲ್ಲಿ ನಾವು ಇರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಒಂದು ಗ್ರ್ಯಾಂಡ್ ಮಾಸ್ಟರ್ ಆದ್ರೂ ಆಗ್ಬೇಕು ಅನ್ನೋ ಹಠ ಇತ್ತು ನನಗೆ. ಸೊ ಅದಕ್ಕೆ ನಾನು 2011ರಲ್ಲಿ ನಾನು ಇಂಟರ್ನ್ಯಾಷನಲ್ ಮಾಸ್ಟರ್ ಆದೆ. ಸೊ ಅದಾದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅನ್ನೋ ಒಂದು ಹಠದಲ್ಲಿ ನಾನು ಫಾರಿನ್ ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ, ಹೈಯರ್ ಲೆವೆಲ್ ಟ್ರೈನಿಂಗು ತಗೊಳ್ತಾ ಇದ್ದೆ, ಎಲ್ಲ ತಗೊಳ್ತಾ ಇದ್ದೆ. ಬಟ್ ಅಪ್ ಟಿಲ್ 2017 ತನಕನೂ ಆಗಿರ್ಲಿಲ್ಲ. ಹತ್ರ ಬರ್ತಿದ್ದೆ,
ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಸೋಲ್ತಿದ್ದೆ ಅಥವಾ ಡ್ರಾ ಆಗ್ತಿತ್ತು, ಗೆಲ್ಬೇಕಾಗಿರುವಂತ ಮ್ಯಾಚ್ ಸೋಲ್ತಾ ಇದ್ದೆ, ಈ ತರ ಆಗ್ತಾ ಇತ್ತು. ಸೊ 2018 ಅಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ನಡೀತು ಜಮ್ಮು ಅಲ್ಲಿ 11 ರೌಂಡ್ಸ್ ಇತ್ತು. ಅದ್ರಲ್ಲಿ ನಾನು ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ ಅಂದ್ರೆ 9ನೇ ರೌಂಡಿಗೆ ನಾನು ನನ್ನ ಗ್ರ್ಯಾಂಡ್ ಮಾಸ್ಟರ್ ಇದ್ರದ್ದು ರಿಕ್ವೈರ್ಮೆಂಟ್ ಫಿನಿಶ್ ಮಾಡಿದೆ. ಸೊ ಅಲ್ಲಿ ನಾನು ಆಡಿರೋಂಥ ಕೆಲವೊಂದು ಗೇಮ್ಸ್ಗಳು ನನಗೆ ತುಂಬ ಖುಷಿ ಕೊಡ್ತು. ಬಟ್ ಅದೇ ಟೂರ್ನಮೆಂಟಲ್ಲಿ ನಾನು 9 ರೌಂಡ್ ಆದಮೇಲೆ ಆ ಟೂರ್ನಮೆಂಟಲ್ಲಿ ನಾನು ಲೀಡಿಂಗ್ ಇದ್ದೆ. ಸೊ ನೆಕ್ಸ್ಟು 2 ರೌಂಡಲ್ಲಿ ನಾನು 1 ರೌಂಡ್ ಗೆದ್ರು ನಾನು ಇಂಡಿಯನ್ ನ್ಯಾಷನಲ್ ಚಾಂಪಿಯನ್ ಆಗ್ತಿದ್ದೆ, ಪ್ಲಸ್ ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಆಗ್ತಾ ಇದ್ದೆ. ಸೊ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದ ನೆಕ್ಸ್ಟ್ ರೌಂಡ್ ನಾನು ಅನ್ಫಾರ್ಚುನೇಟ್ಲಿ ಸೋತೆ. ಬಟ್ ಅದ್ರ ನೆಕ್ಸ್ಟ್ ರೌಂಡು ಮತ್ತೆ ಸೋತ್ಬಿಟ್ಟೆ. ಹಾಗಾಗಿ ಫಸ್ಟ್ ಪ್ಲೇಸ್ ಬರ್ತಿದ್ದು 10th ಪ್ಲೇಸಿಗೆ ಹೋದೆ. ಸೊ ಅದು ಒಂದೇ ಟೂರ್ನಮೆಂಟ್ ಅಲ್ಲಿ ನಾನು ಗ್ರ್ಯಾಂಡ್ ಮಾಸ್ಟರ್ ಆಗಿ ಫುಲ್ ಖುಷಿ ಆಗಿದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ವರ್ಲ್ಡ್ ಕಪ್ ಮಿಸ್ ಆಯ್ತಲ್ಲ ಅನ್ನೋ ಒಂದು ಬೇಜಾರಿತ್ತು. ಸೊ ಈ ತರ ಮೂಮೆಂಟ್ಸ್ಗಳು ಸುಮಾರಿತ್ತು. ಬಹುಶಃ ಅತ್ಯಂತ ಖುಷಿಯಾದವಾಗ್ಲೂ ನಾವು ಇಲ್ಲಿ ಮೆಂಟಲಿ ಬೇರೆ ಆದಂದೇ ನಡೀತದೆ, ಹಾಗೂ ಬಹಳ ದುಃಖ ಆದಾಗ್ಲೂ ಕೂಡ ಇಲ್ಲಿ ಮೆಂಟಲಿ ಬಹಳ ಎಫೆಕ್ಟ್ ಆಗುತ್ತದೆ ಹೇಳೋದು ಚೆಸ್ಸಿನ ವಿಚಾರದಲ್ಲಂತೂ ಬಹಳ ಸ್ಪಷ್ಟ. ಬೇರೆ ಯಾವ ಗೇಮ್ ನಲ್ಲೂ ಅದು ಆಗಬಹುದು. ಯಾಕೆಂತಂದ್ರೆ ಸಚಿನ್ ತೆಂಡೂಲ್ಕರ್ ಅವರ ತಂದೆಯವರು ತೀರ್ಕೊಂಡ ದಿವಸವೇ ಶತಕವನ್ನ ದಾಟದಂತಹ ಕಲಿ. ಹಾಗೆ ನಾವು ಕಲಿತಾ ಹೋಗಬೇಕಾದ್ರೆ ನಿಮ್ಗೆ ಅನಿಸೋದು ಇವತ್ತಿಗೂ ಚೆಸ್ನಲ್ಲಿ ಏನೋ ಒಂದು ಹೊಸದು ಕಲಿತಿದ್ದೇನೆ ಅಂತ ನಿಮ್ಗೆ ಅನ್ಸಿರತ್ತಲ್ಲ, ಅದು ಏನಿರ್ಬೋದು? ಚೆಸ್ಸಲ್ಲಿ ನಾನು ಆಲ್ಮೋಸ್ಟ್ ಆನ್ ಅ ಡೈಲಿ ಬೇಸಿಸ್ ಏನಾದರೂ ಕಲಿತಾ ಇರ್ತೀನಿ. ಯಾಕಂದ್ರೆ ಇದ್ರೊಳಗೆ ನೀವು ಯಾವಾಗಲೂ ಒಂದಲ್ಲ ಒಂದು ಹೊಸ ಪ್ಯಾಟರ್ನ್ಸ್ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ನನಗೆ ಇಷ್ಟ ಆಗಿರೋ ಒಂದು ಪ್ಯಾಟರ್ನ್ ತೋರಿಸ್ತೀನಿ. ಅದು ಚಿಕ್ಕದ್ರಿಂದ ನನಗೆ ಇಷ್ಟ ಆಗಿದ್ದು ತುಂಬಾ ಒಂದು ಪ್ಯಾಟರ್ನ್. ಇದನ್ನ ನಾವು ಸ್ಮೂತರ್ಡ್ ಮೇಟ್ ಅಂತ ಕರಿತೀವಿ. ಸೊ ಈ ಪ್ಯಾಟರ್ನ್ ನೀವು ನೋಡಿದ್ರೆ ಇಬ್ರತನ್ನು ರಾಜ ಇದೆ, 3 ಪಾನ್ಸ್ಗಳಿದೆ, ಕ್ವೀನ್ಸ್ ಇಬ್ರತ್ರನು ಇದೆ. ಆದ್ರೆ ಬ್ಲಾಕ್ ಹತ್ರ ಒಂದು ಕುದುರೆ ಇದೆ, ವೈಟ್ ಹತ್ರ ಆನೆ ಇದೆ. ಒಂದ್ ಮೂವ್ ಬಿಟ್ರೆ ವೈಟ್ ಆಲ್ಮೋಸ್ಟ್ ಚೆಕ್ ಮೇಟ್ ಮಾಡುತ್ತೆ. ಸೊ ಮೆಟೀರಿಯಲಿ ವೈಟ್ ಇನ್ನು ಮುಂದಿದೆ, ಪ್ಲಸ್ ವೈಟ್ ಇನ್ ಥ್ರೆಟ್ ನೆಕ್ಸ್ಟ್ ಚೆಕ್ ಮೇಟ್ ಇದೆ. ಸೊ ಈ ತರ ಪೊಸಿಷನ್ ಅಲ್ಲಿ ನೀವು ನೋಡಿದ್ರೆ ಲಾಜಿಕಲಿ ನಾವು ಯೋಚನೆ ಮಾಡಿದಾಗ ಓಕೆ ಬ್ಲಾಕ್ ಆಲ್ಮೋಸ್ಟ್ ಸೋಲುತ್ತೆ ಅಂತ ನಮಗನ್ಸುತ್ತೆ. ಬಟ್ ಇದನ್ನೇ ನಾನು ಹೇಳ್ತಾ ಇದ್ದಿದ್ದು, ಚೆಸ್ ಕಾಂಬಿನೇಷನ್ಸ್ ಟ್ಯಾಕ್ಟಿಕ್ಸ್ ಅಂತೆಲ್ಲ ಹೇಳ್ತಾರೆ. ಸೊ ಈ ಪೊಸಿಷನ್ ಅಲ್ಲಿ ಏನ್ ಮಾಡುತ್ತೆ, ಬ್ಲಾಕ್ ನೈಟ್ ಇಂದ ಇಲ್ಲಿ ಈ ಸ್ಕ್ವೇರಿಗೆ ಇಟ್ಬಿಟ್ಟು ಕ್ವೀನ್ ಇಂದ ಕಿಂಗಿಗೆ ಚೆಕ್ ಕೊಡುತ್ತೆ, ಡಬಲ್ ಚೆಕ್. ಸೊ ಕಿಂಗ್ ಮೂವ್ ಮಾಡ್ಲೇಬೇಕು, ಬೇರೆ ಯಾವ ಸ್ಕ್ವೇರು ಇಲ್ಲ. ಸೊ ಸೈಡಿಗೆ ಹೋಗ್ಲೇಬೇಕು. ಇವಾಗ ಏನ್ ಮಾಡ್ತಾರೆ, ಆಲ್ರೆಡಿ ನಾವು ವೈಟ್ ಮೆಟೀರಿಯಲ್ ಅಪ್ ಇದೆ, ಒಂದು ಎಕ್ಸ್ಟ್ರಾ ರೂಕ್ ಇದೆ, ಇದ್ರ ಜೊತೆಗೆ ಬ್ಲಾಕ್ ಕ್ವೀನ್ ಅನ್ನು ಕೊಡುತ್ತೆ. ಸೊ ಕ್ವೀನ್ G1 ಸ್ಕ್ವೇರಿಗೆ ಹೋಗಿ ಕ್ವೀನ್ ಫುಲ್ ಫ್ರೀ ಆಗಿ ನಾವು ಇಲ್ಲಿ ಕೊಡ್ತೀವಿ. ಸೊ ಕಿಂಗ್ ಅಂತೂ ಮೂವ್ ಆಗಕ್ಕಾಗಲ್ಲ, ರೂಕ್ ಇಂದ ಹೊಡಿಲೇಬೇಕು. ಇವಾಗ ನೈಟ್ ಚೆಕ್ ಕೊಟ್ಬಿಟ್ಟು ಕಿಂಗ್ ಅನ್ನು ಮೇಟ್ ಮಾಡ್ತೀವಿ. ಸೊ ಇದು ಒಂದು ಕಾಂಬಿನೇಷನ್, ಇದನ್ನ ಸ್ಮೂತರ್ಡ್ ಮೇಟ್ ಅಂತ ಹೇಳ್ತಾರೆ ಚೆಸ್ ಅಲ್ಲಿ. ಸೊ ಇದು ಒಂದು ಪ್ಯಾಟರ್ನ್. ಈ ತರ ಪ್ಯಾಟರ್ನ್ಸ್ ಆನ್ ಅ ಡೈಲಿ ಬೇಸಿಸ್ ಹೊಸ ಬರ್ತಾನೆ ಇರುತ್ತೆ ಚೆಸ್ ಅಲ್ಲಿ. ಸೊ ನೀವು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಅದ್ರದ್ದು ಐಡಿಯಾ ಸಿಗ್ತಾ ಇರುತ್ತೆ. ಓ ಇವತ್ತು ಈ ತರ ಕ್ವೀನ್ ಸ್ಯಾಕ್ ಕೊಟ್ಬಿಟ್ಟು ನೈಟ್ ಇಂದ ಮೇಟ್ ಆಯ್ತು. ಇನ್ನೊಂದು ಕೆಲವೊಂದು ನೀವು ಬೇರೆ ಪ್ಯಾಟರ್ನ್ ನೋಡ್ಬೋದು, ಅದ್ರೊಳಗೆ 2 ರೂಕ್ಸ್ ಇಂದ ಚೆಕ್ ಮೇಟ್ ಮಾಡೋವಂಥದ್ದು ಇರ್ಬೋದು, ಅಥವಾ 2 ನೈಟ್ಸ್ ತಗೊಂಡು ಚೆಕ್ ಮೇಟು. ಸೊ ನಿಮಗೆ ಹೊಸ ಪ್ಯಾಟರ್ನ್ ಅನ್ನೋ ಡೈಲಿ ಬೇಸಿಸ್ ಸಿಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ತಾ ಇದ್ದಂಗೂ ನಿಮಗೆ ಸಿಗ್ತಾ ಇರುತ್ತೆ. ಈಗ ಸರ್, ಒಂದು ಚೆಸ್ ಗೇಮ್ ಆಡಬೇಕಾದ್ರೆ, ಒಂದು ಮೂವ್ ಮಾಡಬೇಕಾದ್ರೆ ಎಷ್ಟು ಮೂವ್ಗಳನ್ನ ಪ್ರಿಡಿಕ್ಟ್ ಮಾಡಬೇಕಾಗತ್ತೆ ನಾವು? ಅಪೋನೆಂಟ್ ಎಷ್ಟು ಮೂವ್ ಮಾಡ್ಬೋದು, ಯಾವ ರೀತಿ ಮೂವ್ ಮಾಡ್ಬೋದು ಹೇಳೋದನ್ನ, ಯಾವುದು ಬೆಸ್ಟ್ ಮೂವ್ ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಒಂದು ಪಾಠ ಇರುವಂಥದ್ದು. ಆದರೆ ಎಷ್ಟು ಮೂವ್ ಅಂತ ನಾವು ಮುಂಚಿತವಾಗಿ ಯೋಚನೆ ಮಾಡಬೇಕಾಗತ್ತೆ ಹೇಳುವಂಥದ್ದು. ಸೊ ಚೆಸ್ಸಲ್ಲಿ ಹೆಂಗೆ ಅಂದರೆ, ಕೆಲವರು ಏನು ಅನ್ಕೋತಾರೆ, ಚೆಸ್ ಪ್ಲೇಯರ್ಸ್ ಅಂದರೆ ಅವ್ರು ಒಂದು 10 ಮೂವ್ ನೋಡ್ತಾರೆ, 20 ಮೂವ್ ನೋಡ್ತಾರೆ ಅಂತ ಅನ್ಕೋತಾರೆ. ಆ್ಯಕ್ಚುಲಿ ಅದು ನಿಜ ಅಲ್ಲ. ನಿಮಗೆ ಯಾವ ಪೊಸಿಷನ್ಸಿಗೆ ಎಷ್ಟು ಬೇಕು ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಂದು ಪೊಸಿಷನ್ಗೆ ನೀವು ಒಂದು ಕರೆಕ್ಟ್ ಮೂವ್ ಇಟ್ಟರು ಸಾಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಪೊಸಿಷನಲ್ಲಿ ನಿಮ್ದು ಎಲ್ಲ ಪೀಸಸ್ಗಳು ಒಳ್ಳೆ ಸ್ಕ್ವೇರಲ್ಲಿ ಇರುತ್ತೆ, ಆದರೆ ಒಂದು ಪೀಸ್ ಮಾತ್ರ ಅದಕ್ಕೆ ಯಾವುದೇ ರೀತಿ ಕೆಲಸ ಇರಲ್ಲ. ಸೊ ನೀವು ಅದನ್ನು ಒಳ್ಳೆ ಸ್ಕ್ವೇರಿಗೆ ತಂದರೆ ನಿಮ್ಮ ಪೊಸಿಷನ್ ಆಲ್ರೆಡಿ ಬೆಟರ್ ಆಗುತ್ತೆ. ಸೊ ಆ ಥರ ಮೂವ್ಸ್ಗಳಿಗೆ ನಿಮಗೆ ಫುಲ್ಲು ತುಂಬ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಸೊ 1 ಮೂವ್ ನೋಡಿದ್ರು ಸಾಕು. ಇನ್ನು ಕೆಲವೊಂದು ಪೊಸಿಷನ್ಸ್ ಇರುತ್ತೆ, ಅಲ್ಲಿ ಹೆಂಗೆ ಅಂದರೆ ನಿಮ್ಮ ಆಪೋನೆಂಟ್ ಆಲ್ಮೋಸ್ಟ್ ನಿಮ್ಮನ್ನು ಚೆಕ್ಮೇಟ್ ಮಾಡಕ್ಕೆ ಬರ್ತಿರ್ತಾನೆ. ಸೊ ಅವಾಗ ನೀವು ಅವನನ್ನು ಚೆಕ್ಮೇಟ್ ಮಾಡಬೇಕು, ಇಲ್ಲ ನೀವು ಸೋಲ್ ಒಪ್ಕೋಬೇಕು. ಸೊ ಈ ಥರ ಪೊಸಿಷನಲ್ಲಿ ನೀವು ಕೆಲವೊಂದ್ಸಲಿ 4 ಮೂವ್ಸ್ ಕಂಟಿನ್ಯೂಸ್ ಆಗಿ ನೋಡ್ಬೇಕು. ನಾನು ಈ ಮೂವ್ ಆಡಿದ್ರೆ ಅವ್ನು ಈ ಮೂವ್ ಆಡ್ತಾನೆ. ಮ್ಯಾಥಮೆಟಿಕ್ಸ್ ಥರ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಪೊಸಿಷನ್ ಮೇಲೆ ಡಿಪೆಂಡು. ಬಟ್ ಇನ್ ಜನರಲ್ ನಿಮಗೆ ಈಗ ಒಬ್ಬ ನಾರ್ಮಲ್ ಪೊಸಿಷನಲ್ಲಿ ಆವ್ರೇಜ್ ನಾನು ನೋಡಿದ ಮಟ್ಟಿಗೆ ಒಂದು 3ರಿಂದ 4 ಮೂವ್ಸ್ ಎಲ್ಲರೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪೊಸಿಷನ್ ಮೇಲೆ ಡಿಪೆಂಡು. ಕೆಲವೊಂದು ಪೊಸಿಷನ್ ಇನ್ನೂ ಜಾಸ್ತಿನೂ ಆಗುತ್ತೆ. ಓಕೆ, ಕೊನೆಯದಾಗಿ ನಿಮ್ಮ ಆ್ಯಂಬಿಷನ್ ಏನು? ಇನ್ನು ಚೆಸ್ನಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಯಾವ್ದಾದ್ರು ಅಧೂರಿ ಕಾಮ್ ಅಂತ ಹೇಳ್ತೇವಲ್ಲ, ಅದು ಯಾವ್ದಾದ್ರು ಉಳ್ಕೊಂಡಿದೆಯಾ? ಸೊ ನನಗೆ ಆ್ಯಂಬಿಷನ್ ಇದ್ದಿದ್ದು ಕೋವಿಡ್ಗಿಂತ ಮುಂಚೆ ಚೆಸ್ಸಲ್ಲಿ ನಾನು ಅವಾಗ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಂದು ರೇಟಿಂಗ್ ಅಂತ ಇತ್ತು 25-27 ಅಂತ. ಸೊ ಅದು ನಿಮಗೆ ಹೆಂಗೆ ಅಂದರೆ ಟೆನ್ನಿಸ್ ಥರ ನಿಮಗೆ ಒಂದು ನಂಬರ್ ಇರುತ್ತೆ, ಅದ್ರ ಮೇಲೆ ನಿಮಗೆ ರ್ಯಾಂಕಿಂಗ್ ಇರುತ್ತೆ. ಸೊ ಕೋವಿಡ್ಗಿಂತ ಮುಂಚೆ ನಾನು ಇಂಡಿಯಾದಲ್ಲಿ ಟಾಪ್ 25 ಅಲ್ಲಿ ಇದ್ದೆ. ನನ್ನ ರೇಟಿಂಗ್ ನಂಬರ್ 25-30 ಅಂತ ಇತ್ತು. ಸೊ ನೀವು ಅದು ಇನ್ನೂ ಮೇಲೆ ಹೋಗ್ಬೋದು. ಸೊ ಕೋವಿಡ್ ಟೈಮಲ್ಲಿ ಟೂರ್ನಮೆಂಟ್ ಎಲ್ಲ ಸ್ಟಾಪ್ ಆಗಿ ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಥರ ಆದಾಗ ಸೊ ನಮ್ಮದು ಟೂರ್ನಮೆಂಟ್ಸ್ ಯಾವುದೂ ಇರಲಿಲ್ಲ. ಆ ಟೈಮಲ್ಲಿ ನಾನು ಕೋಚಿಂಗಿಗೆ ಇಳಿದೆ. ಸೊ ಯಾವಾಗ ನೀವು ಕೋಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮಗೆ ನಿಮ್ಮ ಚೆಸ್ಸಿನ ಮೇಲೆ ವರ್ಕ್ ಮಾಡೋದು ಟೈಮ್ ಇರ್ಬೋದು ಅಥವಾ ನಿಮ್ಗೆ ಇರೋ ಎಫಿಷಿಯನ್ಸಿ ಇರ್ಬೋದು, ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ನನಗೆ ಆ ರ್ಯಾಂಕಿಂಗ್ ಇನ್ಕ್ರೀಸ್ ಮಾಡಬೇಕಿತ್ತು ಅನ್ನೋ ಏನೊಂದು ಆ್ಯಂಬಿಷನ್ ಇತ್ತು, ಅಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು. ಸೊ ನಂದು ರ್ಯಾಂಕಿಂಗ್ ಇಂಡಿಯಾ ಟಾಪ್ 25ಇಂದ ಟಾಪ್ 50 ಒಳಗೆ ಬಂತು, ಅಂದರೆ 25ಇಂದ ಕಮ್ಮಿ ಆಯಿತು. ಸೊ ನನಗೊಂದು ಆ್ಯಂಬಿಷನ್ ಇದ್ದಿದ್ದು 2600, ಬಟ್ ಆ್ಯಸ್ ಅ ಪ್ಲೇಯರ್ ನನ್ನ ಕೈಯಲ್ಲಿ ಅದು ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ಉಳ್ಕೊಳ್ತು. ಬಟ್ ಆ್ಯಸ್ ಅ ಕೋಚ್, ಸೊ ಒನ್ಸ್ ಕೋವಿಡ್ ಆದಮೇಲೆ ನಾನು ಯಾವಾಗ ಕೋಚಿಂಗ್ ಇಳಿದ್ನೋ ಸೊ ನನಗೆ ಆವಾಗ ಇನ್ನೊಂದು ಹೊಸ ಆ್ಯಂಬಿಷನ್ ಸ್ಟಾರ್ಟ್ ಆಯಿತು. ಸೊ ನಾನು ಯಾವ ಥರ ಗ್ರ್ಯಾಂಡ್ ಮಾಸ್ಟರ್ ಆದ್ನೋ ನನಗೆ ಗೈಡೆನ್ಸ್ ಅಷ್ಟು ಇರಲಿಲ್ಲ. ಎಸ್ಪೆಷಲಿ ನಮ್ಮ ಶಿವಮೊಗ್ಗದಂಥ ಸಣ್ಣ ಊರಲ್ಲಿ ನಿಮಗೆ ಆ ಕಲ್ಚರು ಇರಲಿಲ್ಲ. ತುಂಬ ನಿಮಗೆ ಗೈಡ್ ಮಾಡೋವಂಥ ಎಕ್ಸ್ಪರ್ಟ್ ಪ್ಲೇಯರ್ ಯಾರೂ ಇರಲಿಲ್ಲ. ಸೊ ನನಗೊಂದು ಆ್ಯಂಬಿಷನ್ ಏನನ್ನಿಸ್ತು ಅಂದರೆ ನನ್ನ ಹತ್ರ ಬರೋ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಂದರೆ ಟ್ಯಾಲೆಂಟೆಡ್, ಸೊ ಅವರಿಗೆ ರೈಟ್ ಗೈಡೆನ್ಸ್ ಕೊಡಿಸಿ ಅಟ್ಲೀಸ್ಟ್ ಅವರಿಗೆ ಒಂದು ಇಂಟರ್ನ್ಯಾಷನಲ್ ಮಾಸ್ಟರ್ ಇಲ್ಲ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ಗೆ ಮಿನಿಮಮ್ ತರಬೇಕು ಅಂತ. ಅದಕ್ಕಿಂತನೂ ಮುಂದೆ ನಾನು ಪುಷ್ ಮಾಡೋಕ್ಕಾದ್ರೂ ನಾನು ಟ್ರೈ ಮಾಡ್ತೀನಿ. ಬಟ್ ಅಟ್ಲೀಸ್ಟ್ ನನ್ನ ಥ್ರೂ ಇನ್ನೊಂದು 10-15 ಗ್ರ್ಯಾಂಡ್ ಮಾಸ್ಟರ್ ಬೆಳೆಸಬೇಕು ಅನ್ನೋದು ನನ್ನ ಆ್ಯಂಬಿಷನ್. ಸೊ ಆ ಡೈರೆಕ್ಷನಲ್ಲಿ ನಾನು ಟ್ರೈನಿಂಗ್ ಮಾಡ್ತೀನಿ. ಅಂದರೆ ಪ್ರೊಫೆಷ್ನಲ್ ಪ್ಲೇಯರ್ಸಿಗೆ ಆದಷ್ಟು ಈ ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ತಿರೋರಿಗೆ ಇನ್ನೂ ಕರೆಕ್ಟ್ ಡೈರೆಕ್ಷನ್ ಕೊಟ್ಟು ಅವ್ರನ್ನೊಬ್ಬ ಗ್ರ್ಯಾಂಡ್ ಮಾಸ್ಟರ್ ಮಾಡೋದು, ಆ ಥರ ನನ್ನದೊಂದು ಆ್ಯಂಬಿಷನ್. ಅದು ಬಿಟ್ಟರೆ ನಾನು ಚೆಸ್ ಮೇಲೆ ಬುಕ್ಸ್ ಬರೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪ್ಲಸ್ ಟ್ರೈನಿಂಗಿಗೆ ಒಂದು ವೆಬ್ಸೈಟ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ನಂದು ಚೆಸ್ ಮೇಲಿರುವಂಥ ಟ್ರೈನಿಂಗ್ ಅಥವಾ ನಾನು ಏನೇನು ಥಿಂಕಿಂಗ್ ಮಾಡ್ತೀನಿ ಅದನ್ನೆಲ್ಲ ನೆಕ್ಸ್ಟ್ ಜನ್ರೇಷನಿಗೆ ತಲುಪಿಸೋಂಥ ಒಂದು ಗುರಿ ಹೊಂದಿದ್ದೀನಿ. ವೃತ್ತಿ ಪ್ರವೃತ್ತಿ ಅಂತ ಏನಾದ್ರು ಡಿಫ್ರೆನ್ಸ್ ಇದೆಯಾ ನಿಮ್ಮಲ್ಲಿ? ಆ ಥರ ತುಂಬ ಏನೂ ಇಲ್ಲ, ಯಾಕಂದರೆ ನನ್ನ ಲೈಫ್ ಆಲ್ಮೋಸ್ಟ್ ಡೈಲಿ ಚೆಸ್ಸಿಂದನೇ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ನಾನು ಇದನ್ನು ಎಂಜಾಯ್ ಮಾಡೋದ್ರಿಂದ ನನಗದು ಕೆಲಸ ಅಂತ ಅನಿಸಲ್ಲ. ಚಿಕ್ಕದ್ರಿಂದನೂ ಚೆಸ್ ಆಡಿ ನನಗೆ ಆಟ ಇಷ್ಟ ಇರೋದ್ರಿಂದ ನನಗೆ ಅವ್ರಿಗೆ ಟ್ರೈನಿಂಗ್ ಮಾಡ್ತಾನೂ ನಾನು ಹೊಸದಾಗಿ ಕಲಿತೀನಿ. ಪ್ಲಸ್ ನನಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಟ್ರೈನಿಂಗ್ ಮಾಡೋದು ನಾನು ಎಂಜಾಯ್ ಮಾಡ್ತೀನಿ. ಹಾಗಾಗಿ ನನಗದು ವೃತ್ತಿ ಅಂತ ಅನಿಸಲ್ಲ. ಬಹುಶಃ ಸಾವಿರಾರು ಮೈಲುಗಳ ಹಾದಿ ಪ್ರಯಾಣ ಆಗೋದು ಒಂದು ಹೆಜ್ಜೆಯಿಂದ ಮಾತ್ರ. ಆ ರೀತಿಯಾದಂಥ ಮಾರ್ಗ ಪ್ರವರ್ತಕರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಹಿಂದೆ ಅನೇಕರನ್ನು ಕರೆದುಕೊಂಡು ಹೋಗ್ತಾ ಇದ್ದೀರಿ. ಇದು ನಮ್ಮ ಕನ್ನಡಿಗರು ನೀವು ಹೇಳುವಂಥದ್ದು ಒಂದು ಹೆಮ್ಮೆ ನಮಗೆ. ಹಾಗೂ ಭಾರತೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಪ್ರತಿಭೆ ನಮ್ಮ ಕನ್ನಡದವರು ಇನ್ನಷ್ಟು ಜನರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ ಹೇಳುವಂಥದ್ದು ಬಹಳ ಸಂತಸದ ವಿಚಾರ ನಮಗೆ. ಇಲ್ಲಿವರೆಗೂ ಬಹುಶಃ ಹಂಗೇರಿ ಅಂದರೆ ನಮ್ಮ ಕೆಂಗೇರಿ ಪಕ್ಕ ಅಲ್ಲ. ಯಾಕೆಂತಂದರೆ ನೀವು ಹಂಗೇರಿಯಲ್ಲಿ ಗೇಮನ್ನು ಆಡಿಬಿಟ್ಟು ಅಲ್ಲೊಂದು ಟೂರ್ನಮೆಂಟನ್ನು ಮುಗಿಸಿ ಆ ಸ್ಟ್ರೆಸ್ಸಿನ ನಡುವೆ ನಮ್ಮದು ಒಂದು ಇಂಟರ್ವ್ಯೂವನ್ನು ಒಪ್ಪಿಕೊಂಡು ನಮ್ಮ ಜೊತೆಗೆ ಇಷ್ಟು ಹೊತ್ತು ಸಂವಾದವನ್ನು ನಡೆಸಿದ್ದೀರಿ. ಬಹುಶಃ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಕಡಿಮೆ ಅಂತ ಅನ್ನಿಸ್ತದೆ. ಅತ್ಯಂತ ಧನ್ಯವಾದಗಳು ಸರ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಸೊ ನನಗೆ ಇಷ್ಟೊತ್ತು ಟೈಮ್ ಕೊಟ್ಟು ನಿಮ್ಮ ಚಾನೆಲ್ಗೆ ಆಹ್ವಾನಿಸಿ ನಿಮ್ಮ ಒಂದು
ಈ ಇಂಟ್ರೆಸ್ಟ್ ನಮ್ಮ ಒಬ್ಬ ಚೆಸ್ ಪ್ಲೇಯರಿಗೆ ನೀವು ಇಷ್ಟು ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಇಂಟರ್ವ್ಯೂ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಸೊ ನಿಮಗೂ ನಿಮ್ಮ ಎಲ್ಲ ಪ್ರೇಕ್ಷಕರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.